ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ. ನೋಡೋಣ. Hey, I've seen this one. This is a classic. ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ. ಬರೀ ಚೆನ್ನಾಗಿದ್ಯಾ, ಮುದ್ದಾಗಿಲ್ಲ. ಈಗ ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು, ಇದೇನಂತೀರಾ, ಅತ್ತೆ ಕಿಳೋರೆಲ್ಲ ದೋಟಿ ಅನ್ಬೋದು, ನಾವು ಸದ್ಯಕ್ಕೆ ಕೋಲು ಅಂತೀವಿ. ಈ ಕೋಲಿಂದ ಒಂದೊಂದು ಮಾವಿನ ಕಾಯಿನೂ ನಾನು ಇವಾಗ ಕೀರ್ತಿ ಅದನ್ನ ಉಪ್ಪಿನಕಾಯಿ ಹಾಕೋ ಸಂಪೂರ್ಣ ವಿಡಿಯೋ ತೋರಿಸ್ತೀನಿ. ಆದ್ರೆ ಈ ವಿಡಿಯೋದಲ್ಲಿ ಬರೀ ಉಪ್ಪಿನಕಾಯಿ ತೋರಿಸೋದಿಲ್ಲ. ಯಾಕೆ ಅಂದ್ರೆ ಉಪ್ಪಿನಕಾಯಿ ಯಾಕಂದ್ರೆ ನಿಮಗೆ ಗೊತ್ತಲ್ಲ, 10-15 ದಿವಸ ಆಗತ್ತೆ. ನಾವು ಸದ್ಯ ಕೀಳೋದನ್ನ ತೋರಿಸ್ತೀವಿ. ಇತ್ತು ಬರೀ ಖಾರದ ಪುಡಿ ಉಪ್ಪು ಹಾಕೊಂಡು ತಿನ್ನೋಣ ಅಷ್ಟೇ ತಿನ್ನೋಣ. ನೀನು ಹುಷಾರಾಗಿ ಕೀಳ್ಬೇಕು, ಯಾಕಂದ್ರೆ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಇವಾಗ. ಇಲ್ಲಿ ನೋಡಿ ಎಷ್ಟು ಸುಲಭವಾಗಿ ನೀವು ಕೀಳ್ಬೋದು. ಕೀಳದೆ ಒಂದೇ ಸಾಕು, ಜಾಸ್ತಿ ಕೀಳ್ಬೇಡ. ಎಲ್ಲ ನೀರೊಳಗೆ ಬಿದ್ದೋಗುತ್ತೆ. ಅಲ್ಲಿ ಕೆಳಗಡೆ ಚಾನಲ್ ಇರೋದ್ರಿಂದ ಎಲ್ಲ ಚಾನಲಿಗೆ ಬಿದ್ದೋಗುತ್ತೆ. ಹುಷಾರು ನೋಡಿ. ಹಂಗಲ್ಲ, ತೆಗೀಲಿ ಕೆಳಗಡೆ. ಇಲ್ಲಿ ಹೇಳ್ತೀನಿ, ತೆಗಿಯಲ್ಲಿ ಕೆಳಗಡೆ. ಅದೆಲ್ಲ ಬಾಯ್ ಅದು ಕೋಲ್ ತೆಗೀಲಿ ಕೆಳಗಡೆ. ಇವನು ನೋಡ್ತಾವನೆ, ತೆಗೀಲಿ. ಕೀಳ್ತೀಯ? ನಾನು ಹಿಡ್ಕೊತೀನಿ. ಬೇಡ, ಬಾಯ್ಲಿ. ಅದರಿಂದ ಕೀಳ್ಬೇಡ, ಇಟ್ಕೊ ಇಲ್ಲಿ. ಇದನ್ನ ಇದು ಇದೆಯಲ್ಲ, ಇದನ್ನ ಈಗ ಮಾಡು. ಇದರಿಂದ ಕೀಳಿ. ಇವಾಗ ನೋಡಿ, ನಮಗೆ ಕುಡ್ಲೇಬೇಕು ಅಂತೇನಿಲ್ಲ. ಈ ಥರ ತಂತಿಯಿಂದ ನಮ್ಮ ತಲೆ ಒಂದು ಉಪಯೋಗಿಸಿದ್ರೆ ನಾವು ಜೀವನದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. 1 ರೂಪಾಯಿ ಇದ್ರೂ ಬದುಕ್ಬೋದು, 10 ರೂಪಾಯಿ ಇದ್ರೂ ಬದುಕ್ಬೋದು. ಸದ್ಯಕ್ಕೆ ಈ ತಂತಿಯಿಂದನೂ ಕೀಳೋ ಪ್ಲ್ಯಾನ್ ಬಂತು ನೋಡಿ. ಹಾಗೆ ನೀವು ಕೂಡ ತಲೆ ಓಡಿಸ್ಬೇಕು. ಸೊ ಇದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಕೀಳೋದು. ಯಾಕಂದರೆ ನೋಡಿ, ಕೈಯಲ್ಲಿ ಹಿಡ್ದಲ್ಲ. ಅಯ್ಯೋ, ಅದು ಆಯ್ತು, ಬಸ್ ಹಾಕೋದಷ್ಟೇ. ಇಷ್ಟು ಕ್ಲೀನಾಗಿ ಕಿತ್ತಿರೋ ಕಾಯಿನ ಉಪ್ಪು ಹಾಕಿ ಖಾರ ಹಾಕಿ ತಿಂತಿದ್ರೆ ಬರೋ ಎಕ್ಸ್ಪ್ರೆಷನ್ ನೋಡಬೇಕು ಅಂದರೆ ಈಗ ನೋಡಿ. ಓಕೆನಾ? ಕ್ಲೀನಾಗಿ ನಿಮ್ಮ ಮನೆ ಬರೋ ಸಿಂಕ್ ವಾಟರಲ್ಲಿ ಕ್ಲೀನಾಗಿ ವಾಶ್ ಮಾಡಬೇಕು. ನಾವೆಷ್ಟು ಕ್ಲೀನ್ ನೋಡಿ ಫ್ರೆಂಡ್ಸ್, ಇದನ್ನು ಇಷ್ಟು ಕ್ಲೀನಾಗಿ ನೀವು ಕಟ್ ಮಾಡಬೇಕಾಗತ್ತೆ. ಮಾವಿನಕಾಯಿ ಕಟ್ ಮಾಡೋ ಅವತಾರ. ಆ್ಯಕ್ಚುಲಿ ನಾನು ಯಾಕೆ ಈ ರೀತಿ ಕಟ್ ಮಾಡಿದೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ಕೆಲವರು ಮಾವಿನಕಾಯಿನ ಕಟ್ ಮಾಡ್ಕೊಂಡು ತಿಂತಾರೆ, ಅಂಥವ್ರಿಗೆ ಈ ಸಣ್ಣ ಪೀಸು. ಆ್ಯಕ್ಚುಲಿ ನೀವು ಇದನ್ನು ಒಡ್ದು ತಿನ್ನಬೇಕು. ಒಡ್ದು ತಿನ್ನೋದ್ರಲ್ಲಿ ಇರೋ ಟೇಸ್ಟು ನಿಮ್ಗೆ ಯಾವುದ್ರಲ್ಲೂ ಸಿಗಲ್ಲ. ಆ್ಯಕ್ಚುಲಿ ನೋಡಿ, ಈಗ ರೆಡಿ ಆಯಿತು. ಅದಕ್ಕೆ ನಾನು ನಿಮಗೆ ಜಜ್ಬಿಟ್ಟು ಅದನ್ನು ತಿನ್ನೋಕೆ ತೋರಿಸ್ತೀನಿ. ಹಿಂಗೆ ಕುಯ್ಬೇಡ. ಅದಕ್ಕಿಂತ ಮುಂಚೆ ಇನ್ನೊಂದು ಪೀಸ್ ಕಟ್ ಮಾಡಿ ತಿಂತೀನಿ. ಹೇಗಿರತ್ತಿದ ಆಸ್ವಾದ, ರುಚಿಕರ ಎಲ್ಲದನ್ನು ನೀವೀಗ ನೋಡ್ಬೋದು. ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಎರಡು ರೆಡಿ ಆದಮೇಲೆ ಆ ರುಚಿ ಇದೆಯಲ್ಲ, ತಿಂದವ್ರಿಗೆ ಮಾತ್ರ ಗೊತ್ತು ಅದು ಏನು ರುಚಿ ಅಂತ. ನಿಮ್ಮ ಬಾಯಲ್ಲೂ ಏನಾದರೂ ನೀರು ಬರ್ತಿದ್ರೆ ಈಗಲೇ ಹೋಗಿ ತಗೊಂಡು ಬಂದು ತಿಂದು ನಮ್ಮ ವಿಡಿಯೋಗೆ ಕಮೆಂಟ್ ಹಾಕಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕ್ಯಾಮ್ರಾಮನ್ ಸುವರ್ಣ ಜೊತೆ ಲಿರಾಗ್ಲರ್ ಯೂಟ್ಯೂಬ್ ಚಾನಲ್ ಜೊತೆ ಅಭಿಷೇಕ್. ಧನ್ಯವಾದಗಳು.